ಪದ್ಮಾವತಿಯ ಅಂತಃಪುರಕ್ಕೆ ವಿಕ್ರಮರು ಬಂದಿದ್ದಾರೆ. ತಾಯಿ, ನೀನು ನನ್ನನ್ನು ಕರೆಸಲು ಕಾರಣವೇನು? ದೀಪಕಮಲ ರಾಗವಾಡಿದ ಮೇಲೆ ನೀವೇ ನಮ್ಮ ಪತಿದೇವ? ಅಮ್ಮ, ನಾನೊಬ್ಬ ಕಳ್ಳನಾಗಲಿ ಸುಳ್ಳನಾಗಲಿ ನೀವೇ ನನ್ನ ಪತಿದೇವ. ಮತ್ತೊಮ್ಮೆ ಆ ದೀಪಕಮಲ ರಾಗವನ್ನಾಡುವಿರಾ ಎಂದು ಹೇಳಿದಾಗ ದೀಪಕಮಲ ರಾಗವನ್ನಾಡಲು ಹೊರಟಿದ್ದಾನೆ. ಈತ ಪದ್ಮಾವತಿಯು ನಿದ್ರೆಗೆ ಜಾರಿದ್ದಾಳೆ. ಹೇ ದೇವಾ, ಶನಿದೇವ, ಮಾಯೇ ಎಂಬುವಳೆಂದು ಹೆಣ್ಣು ಅವಳನ್ನು ಕುದುರೆಯ ರೂಪದಲ್ಲಿ ನನ್ನನ್ನು ಕಾಡು ಸೇರಿಸಿದೆ. ಈತ ಆಲೋಕೆಯೊಬ್ಬಳು ಹೆಣ್ಣು ಅವಳಿಂದ ನನಗೆ ಕಳ್ಳ ಎಂಬ ಅಪವಾದವನ್ನು ಹೊರಿಸಿ ನನ್ನ ಕೈಕಾಲುಗಳನ್ನು ಕಡಿಸಿ ಆಗಿದೆ. ಹೇ ದೇವ, ಈಗ ಈ ಹೆಣ್ಣು ನಿದ್ರಿಸುತ್ತಿದ್ದಾಳೆ. ಈತನ ತಂದೆ ಏನಾದರೂ ಬಂದರೆ ನನ್ನ ಚಿರಛೇದನವಾಗುತ್ತೇನೋ. ಹೇ ದೇವ, ನನಗೆ ದಯಪಾಲಿಸು, ನನಗೆ ದರ್ಶನವನ್ನು ನೀಡು ಎಂದು ಶ್ರೀ ಶನೇಶ್ವರನನ್ನು ಈ ರೀತಿಯಾಗಿ ಕರೆಯುತ್ತಿದ್ದಾರೆ. ಬಾರೋ ದೇವ, ನೀ ಬಾರೋ, ಬಾರೋ ನೀ ಬಾರೋ, ಬಾರೋ ನೀ ಬಾರೋ, ನೀ ಬಾರೋ ದೇವ, ನೀ ಬಾರೋ. ದೇವಾ ದೇವಾ ಎಂದು